ಜೈ ಗುರುದತ್ತ. ನಾವು ಹನುಮಂತ ಹಾರಿಕೊಂಡು ಲಂಕೆಗೆ ಹೋಗ್ತಾ ಇದ್ದಾನೆ. ಅದರಲ್ಲಿ ಎಷ್ಟೋ ಅಡ್ಡಿಗಳು ಬಂತು. ದೇವತೆಗಳು ಒಂದು ಸತಿ ಪರೀಕ್ಷೆ ಮಾಡಿದ್ರು, ಸಮುದ್ರನೂ ಒಂದು ಸತಿ ಪರೀಕ್ಷೆ ಮಾಡ್ದ. ಈಗ ಯಾವುದೋ ಸಿಂಹಿಕೆ ಯಾವುದೋ ಪರೀಕ್ಷೆ ಮಾಡ್ತಿದೆ, ಯಾವುದೋ ನೆರಳಿನಿಂದ ಆಕರ್ಷಣೆ ಮಾಡುತ್ತಂತೆ. ಅಂದರೆ ಒಂದು ಅಯಸ್ಕಾಂತ ಒಳಗಿಟ್ಟುಬಿಟ್ಟ ಮೇಲೆ ಒಂದು ಮ್ಯಾಗ್ನೆಟ್ ಆಕರ್ಷಣೆ ಮಾಡುತ್ತಲ್ಲ, ಹಾಗೆ ಅಂಥ ರಾಕ್ಷಸಿ ಇದು. ನಾವು ಆವಾಗ ಪೇಪರ್ಲ್ಲಿ ಓದ್ತಾ ಇರ್ತೇವೆ ಬರ್ಮುಡಾ ಟ್ರಯಾಂಗಲ್ ಅಂತ. ಎಷ್ಟೆಷ್ಟೋ ಬೋಟ್ಗಳನ್ನೆಲ್ಲ ಒಳಗೆ ಹೇಳ್ಕೊಳ್ಳು, ಏನೋ ಸಿಂಹಿಕೆನೇ ಇರ್ಬೋದೇನೋ ಅನಿಸುತ್ತಾಗ ನಮಗೆ. ಇನ್ನೂ ಕಂಡುಹಿಡಿತಾ ಇಲ್ಲ ಜನ, ಸೈನ್ಸ್ನವ್ರು ಇನ್ನೂ ಮೇಲಕ್ಕೆ ಹೋಗಿ ಏನೇನೋ ಕಂಡುಹಿಡಿತಿದ್ದಾರೆ. ಆ ಲೋಕವಿದೆ ಈ ಲೋಕವಿದೆ ಅಂತ. ನಮಗೆ ಗೊತ್ತಿರ್ತಕ್ಕಂಥ ಈ ಲೋಕ ಪಾತಾಳ ಲೋಕ ಇದನ್ನು ಕಂಡುಹಿಡೀರಿ ಅಂದರೆ ಕಂಡುಹಿಡಿತಾ ಇಲ್ಲ. ಒಳಗೋಗ್ಕಾಗ್ತಾ ಇಲ್ಲ, ಒಡೆದೋಗ್ತಿದ್ದಾರೆ ಹೋಗಿದವರೆಲ್ಲ. ಎಲ್ಲೋದ್ರೂ ಆ ಬೋಟ್ ಇನ್ನೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ಶಿಪ್ಗಳು, ಏನು ಮೀನು ಬೋಟ್ ಅಂದ್ಕೊಂಡ್ರ, ವಿಮಾನಗಳನ್ನು ಒಳಗೆ ಹಾಕ್ಕೊಂಡ್ಬಿಟ್ಟಿದೆ. ಪತ್ತೆ ಇಲ್ಲದೆ ಹೊಟ್ಟೋಗ್ಬಿಟ್ಟಿವೆ ಮಿಲ್ಟ್ರಿ ವಿಮಾನಗಳೆಷ್ಟೋ. ಅದು ಏನು ಹಾಗಾರೆ? ಅದಕ್ಕೇನು ಆನ್ಸರ್ ಇಲ್ವಾ ನಮಗೆ? ಬೇಕಾದಷ್ಟು ಕಥೆಗಳು ಹೇಳ್ತೀರಿ, ಅದಕ್ಕೆ ಪುರಾವೆಗಳು ಕೊಡ್ತೀರಿ ನೀವು. ಯಾವುದೋ ಇನ್ನೊಂದು ಬೋಟ್ ಒಳಗಡೆ ಸಿಕ್ತು, ಶಿಪ್ಪು ದೊಡ್ಡ ಶಿಪ್ಪು ಸಿಕ್ಕಿತು ಅಂತೀವಿ ನಾವು. ಹಾಗೆ ಒಳಗೆ ಯಾವ ಅಯಸ್ಕಾಂತ ಇದೆಯೋ, ಯಾವ ಒಂದು ಕರೆಂಟ್ ಇದೆಯೋ ಗೊತ್ತಾಗ್ತಿಲ್ಲ. ಹೋದವರೆಲ್ಲ ಹೋಗ್ತಿದ್ದಾರೆ, ಯಾರು ಬರ್ತಾನೆ ಇಲ್ಲ. ಹಾಗೆ ಈ ಸಿಂಹಿಕೆ ಕೂಡ ಅಂಥ ಆಕಾರದಲ್ಲಿ ಹನುಮಂತನನ್ನು ನುಂಗುವುದಕ್ಕೆ ಪ್ರಯತ್ನ ಪಟ್ಟಿದೆ. ಹನುಮಂತ ತನ್ನ ರೂಪನ ಮಾಮೂಲು ವಾನರಾಕಾರಕ್ಕೆ ತಂದುಕೊಂಡ ಅನ್ನೋದು ನಾವು ಮಾತಾಡ್ಕೊಂಡ್ವಲ್ವಾ. ಒಳಗಿಟ್ಟುಬಿಟ್ಟು ಒಳಗೆ ಹೋಗ್ತಾನೆ, ಸಣ್ಣ ಆಕಾರವಾಗಿ ಗುರಿ ಇಟ್ಟುಬಿಟ್ಟು ಸಿಡಿಲು ಬಡ್ದ ಹಾಗೆ ಬಲವಾಗಿ ಅವಳ ಗಂಟನೊಳಗಿಂದ ನೇರವಾಗಿ ಗುಂಡಿಗೆ ನಡುಭಾಗಕ್ಕೆ ತೂರ್ಕೊಂಡು ಹೋಗ್ತಾನೆ. ಅವನು ಧುಮುಕಿದ್ದ ಒಳಗೆ ವಜ್ರಾಯುಧದಿಂದ ಹೊಡೆದಿರ್ತಕ್ಕಂಥ ಹಾಗಾಯಿತು. ಹನುಮಂತ ಮಿಂಚಿನ ಹಾಗೆ ತನ್ನ ಕೈಗಳನ್ನು ಚಾಚಿ ಉಗುರುಗಳಿಂದ ಗುಂಡಿಗೆ ಒಳಗಿರ್ತಕ್ಕಂಥ ನಾಳಗಳನ್ನು ಸೀಳಿ 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 ಕಿತ್ತು ಅವಳು ಬಾಯಿ ಮುಚ್ಕೊಳ್ಳುವಷ್ಟರೊಳಗಾಗಿ ಮತ್ತೆ ವೇಗವಾಗಿ ಹೊರಗೆ ಬಂದುಬಿಡ್ತಾನೆ. ಮೇಲೆ ಯಾವ ಪೆಟ್ಟೂ ಆಗದಿದ್ದರೂ ಗುಂಡಿಗೆ ಒಳಗಿನ ಉಸಿರಿನ ನಾಳಗಳನ್ನೆಲ್ಲ ಕಿತ್ತಾಕಿಬಿಟ್ಟಿದ್ದಾನೆ. ಆ ರಾಕ್ಷಸಿ ವಿಲವಿಲನೆ ಒದ್ದಾಡ್ತಾ, ರಕ್ತ ಕಾರ್ತಾ, ಭಯಂಕರವಾಗಿ ಕಿರಿಚಾಡ್ತಾ ಮರಣ ಹೊಂದಿದ್ಲು. ನೋಡಿ, ಅಲ್ಲಿಗೂ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಇದೆ. ಈ ಸಿಂಹಿಕೆಗೆ ಸುರಸಗೆ ಎಷ್ಟು ವ್ಯತ್ಯಾಸ ಇದೆ. ಅವಳು ದೇವತಾ ನಾಗಮಾತೆ, ಇವಳು ಅಪ್ಪಡ ಪ್ಯೂರ್ ರಾಕ್ಷಸಿ. ಅದಕ್ಕೇ ಇವಳಿಗೆ ಮರಣವೇ ಗತಿ. ಅಲ್ಲಿ ಮೈನಾಕನು ಪರ್ವತನು ಸಮುದ್ರ ರಾಜನಾಗಿದ್ದ. ಆದ್ದರಿಂದ ಅವನ ಮೇಲೆ ಕೈ ನಿವಿರಿಬಿಟ್ಟು ಬಂದ. ಹನುಮಂತ ಹಿಂದಿರುಗಿ ನೋಡದೆ ಶರ ವೇಗದಿಂದ, ಸ್ವಲ್ಪ ಸ್ಪೀಡ್ ಕಮ್ಮಿ ಆಗಿತ್ತಲ್ಲ, ಪ್ರಮಾಣವನ್ನು ಹೆಚ್ಚಿಸ್ಕೊಂಡು ಪ್ರಯಾಣವನ್ನು ಮುಂದುವರಿಸಿಬಿಟ್ಟ. ಮುಂದೆ ವೇಗವಾಗಿ ಹೋಗ್ತಾ ಇದ್ದಾನೆ. ಇದನ್ನು ನೋಡ್ತಾ ಇರ್ತಕ್ಕಂಥ ದೇವತೆಗಳಿಗೆ ಹೋದ ಜೀವ ಬಂದಂತಾಯ್ತಂತೆ. ಇವರು ಯಾರು ಪರೀಕ್ಷೆಗೋಸ್ಕರ ಇವಳನ್ನು ಬಿಟ್ಟಿಲ್ಲಪ್ಪ. ಸಿಂಹಿಕೆ ಅಲ್ಲೇ ಇದ್ಲು, ಸುಮಾರು ಜನ ನುಂಗಿಬಿಟ್ಟಿದ್ದಾಳೆ, ಎಷ್ಟೊಂದು ವಿಮಾನಗಳನ್ನು ನುಂಗ್ಕೊಂಬಿಟ್ಟಿದ್ದಾಳೆ ಇವಳು. ಅದಕ್ಕೆ ದೇವತೆಗಳಿಗೂ ಹೆದರಿಕೆ ಇತ್ತು ಅವಳನ್ನು ಸಾಯಿಸೋದು. ಹತ್ತಿರ ಹೋದರೆ ನುಂಗ್ಕೊಂಬಿಡ್ತಾಳೆ. ಅಂಥ ವರ ಇತ್ತು ಅವಳಿಗೆ. ಏನು ವರವೋ ಏನೋ ಒಟ್ಟಲ್ಲಿ. ಇದ್ದಕ್ಕಿದ್ದಂತೆ ಹನುಮಂತನ ಶಕ್ತಿ ಕ್ಷೀಣಿಸಿ ಅವನು ಛಾಯಾಗ್ರಾಹಿಣಿ ಗಂಟಲೊಳಗೆ ಬೀಳೋದಕ್ಕೆ ಹತ್ತಿರವಾಗ್ತಿದ್ದನ್ನು ನೋಡಿ ದೇವತೆಗಳಿಗೆ ಉಸಿರು ಕಟ್ಟಿದಂತೆ ಆಗ್ತಾ ಇತ್ತಂತೆ. ಏನಪ್ಪ ಆಗುತ್ತೆ? ದೇವತೆಗಳು ಮಾತಾಡ್ಕೋತಿದ್ದಾರೆ, ಆ ನ್ಯೂಸ್ ಮಾತಾಡ್ಕೋತಿದ್ದಾರೆ. ರೋಮರ್ಸ್ ಅಂತೀವಲ್ಲ, ದೇವತೆಗಳ ರೋಮರ್ಸ್. ಈಗ ಏನಪ್ಪ ಆಗೋಯ್ತೇನಪ್ಪ, ಇನ್ನು ಹೌದು ಬಿದ್ದುಬಿಡಪ್ಪ ಕೆಳಕ್ಕೆ, ಶಕ್ತಿ ಕಮ್ಮಿ ಆಗ್ಬಿಡ್ತಪ್ಪ, ರಾಮಕಾರ್ಯ ಏನಾಗುತ್ತೋ ಗೊತ್ತಿಲ್ಲ. ಹೀಗೆ ಇಷ್ಟ ಬಂದವರೆಲ್ಲ ಇಷ್ಟ ಬಂದಾಗ ಮಾತಾಡ್ಕೋತಾರೆ. ಯಾರೊಬ್ಬರಿಗೂ ನಂಬಿಕೆ ಇಲ್ಲ. ಯಾರೊಬ್ಬರೂ ಆ ರಾಮನನ್ನು ಭಜನೆ ಮಾಡಿದರೆ ಆಗೋಗ್ಬಿಟ್ಟಿತ್ತು, ಅಲ್ಲೇ ರಾಮನನ್ನು ಪ್ರಾರ್ಥಿಸ್ಕೊಂಡ್ಬಿಟ್ಟಿದ್ರೆ ಆಗಿತ್ತು. ಆದರೆ ದೇವತೆಗಳು ಮಾತಾಡ್ತಾ ಇರತಕ್ಕಂಥ ಮಾತುಗಳನ್ನು ಹನುಮಂತನು ಏನೂ ಕೇಳಿಸ್ಕೊಳ್ಳಿಲ್ಲ. ಇಷ್ಟೆಲ್ಲ ಆಗಿ ಹನುಮಂತ ಮಾತ್ರ ಅಂತಹ ಅಪಾಯ ಸ್ಥಿತಿಯಲ್ಲೂ ಕೂಡ ಸ್ವಲ್ಪವೂ ಧೈರ್ಯಗಳಿಲ್ವಲ್ಲಪ್ಪ, ಕಷ್ಟನೂ ಪಡಲಿಲ್ಲ.
ಯೋಚನೆ ಪಡಲಿಲ್ಲ, ಹಿಂದಿರುಗಲಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಂಡಂತೆ. ಮುಂದೆ ನೋಡೋಣವಾ ಏನಾಗ್ತಾ ಇದೆಯೋ.